ನಮಸ್ಕಾರ, ಪಾಕಸ್ವಾದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಅಥವಾ ಅಪ್ಪೆ ಮಿಡಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಅಪ್ಪೆ ಮಿಡಿ ಉಪ್ಪಿನಕಾಯಿಯನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನನಗೆ ಇಲ್ಲಿ ಹೊಳೆ ಸಾಲು ಮಾವಿನ ಮಿಡಿ ಅಂತ ಹೇಳ್ತಾರೆ. ಆ ವೆರೈಟಿದು ಸುಮಾರು ಒಂದು 100 ಮಾವಿನ ಮಿಡಿ ಅಷ್ಟು ನಾವು ತೊಗೊಂಡಿದ್ವಿ. ನೋಡಿ, ಈ ಥರ ಇರುತ್ತೆ ಇದು. ಇದನ್ನು ತೊಟ್ಟಿನ ಭಾಗ ಸ್ವಲ್ಪ ನಾವು ಈ ಥರ ಹೀಗೆ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡುವಾಗ ಅದರಲ್ಲಿರುವ ರಸ ಹೊರಗೆ ಹೋಗಬಾರ್ದು, ಆ ಥರ ನಾವು ನೋಡ್ಕೊಳ್ಬೇಕು. ಯಾಕಂದರೆ ಆ ರಸನೇ ಉಪ್ಪಿನಕಾಯಿಗೆ ಒಂಥರ ಪರಿಮಳವನ್ನು ಕೊಡುತ್ತೆ. ಹಾಗಾಗಿ ಈ ಥರ ಎಲ್ಲ ಮಿಡಿಯ ಮೇಲ್ಗಡೆ ತೊಟ್ಟನ್ನು ನಿಧಾನಕ್ಕೆ ತೆಕ್ಕೊಳ್ಬೇಕು. ಒಂದು ವೇಳೆ ಕೈಯಲ್ಲಿ ತೆಗೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ನೀವು ಕತ್ತರಿ ತೊಗೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಈ ಥರ ಕತ್ತರಿ ತೊಗೊಂಡು ಕೂಡ ಕಟ್ ಮಾಡ್ಬೋದು. ಈ ತೊಟ್ಟಿನ ಭಾಗದಲ್ಲಿ ಜಾಸ್ತಿ ಪರಿಮಳ ಇರೋದ್ರಿಂದ ತೊಟ್ಟನ್ನು ಸ್ವಲ್ಪ ಜಾಸ್ತಿ ಇಟ್ಟರೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಕಾಣಿಸ್ತಿದೆಯಲ್ಲ ವಿಡಿಯೋದಲ್ಲಿ, ಹೀಗೆ. ಈಗ ನೋಡಿ, ಎಲ್ಲ ಮಿಡಿಯ ತೊಟ್ಟುಗಳನ್ನು ತೆಗೆದು ರೆಡಿ ಇಟ್ಕೊಂಡಿದ್ದಾಗಿದೆ. ಈ ಥರ ಎಲ್ಲದಕ್ಕೂ ತೊಟ್ಟನ್ನು ತೆಗೆದುಕೊಳ್ಬೇಕು. ಈಗ ಒಂದು ಭರಣಿ ಅಥವಾ ಒಂದು ಯಾವುದಾದ್ರೂ ತಗ್ಗು ಇರುವಂಥ ಒಂದು ಪಾತ್ರೆಗೆ ಒಂದು ಲೇಯರ್ ಆಗೋಷ್ಟು ಹರಳುಪ್ಪನ್ನು ತೊಗೊಂಡಿದ್ದೀನಿ. ಹರಳುಪ್ಪು ಹಾಕಬೇಕು. ನಂತರ ಒಂದು ಲೇಯರ್ ಆಗೋಷ್ಟು ಈ ಥರ ಮಾವಿನ ಮಿಡಿಯನ್ನು ಹಾಕ್ಕೊಳ್ಬೇಕು. ಸೊ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ಅಷ್ಟು ಮಾವಿನ ಮಿಡಿಗೂ ಒಂದು ಲೇಯರ್ ಆಗೋಷ್ಟು ಉಪ್ಪು ಮತ್ತು ಒಂದು ಲೇಯರ್ ಆಗೋಷ್ಟು ಮಾವಿನ ಮಿಡಿ ನೋಡಿ ಈ ಥರ ಹಾಕ್ಕೊಳ್ಬೇಕು ನೀಟಾಗಿ. ಈ ಥರ ಹಾಕಿಟ್ಟು ಸುಮಾರು ಒಂದು 10 ರಿಂದ 15 ದಿವಸ ನಾವು ಅದನ್ನು ಅಲ್ಲೇ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಉಪ್ಪೆಲ್ಲ ಹೀರ್ಕೊಂಡು ಅದು ಮಾವಿನ ಮಿಡಿ ಚೆಟ್ಟತ್ತೆ, ಅಂದರೆ ಚಿಕ್ಕದಾಗತ್ತೆ ಗಾತ್ರದಲ್ಲಿ. ಈಗ ಒಂದು 15 ದಿವಸ ಆಗಿದೆ. ನೋಡಿ, ಈ ಥರ ಕಾಣಿಸ್ತಾ ಇದೆ. ಉಪ್ಪೆಲ್ಲ ನೀರಾಗಿಬಿಟ್ಟು ಈ ಥರ ಮಾವಿನ ಮಿಡಿ ಕೂಡ ಸೈಜ್ ರೆಡ್ಯೂಸ್ ಆಗಿಬಿಟ್ಟಿದೆ. ಈಗ ಇದನ್ನು ಜರಡಿ ಹಿಡ್ಕೊಂಡು ನಾವು ಉಪ್ಪು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಈ ಚೆಟ್ಟಾಕೋ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಒಂದಷ್ಟು ಮಾವಿನ ಮಿಡಿಗಳು ಕೊಳ್ತು ಹೋಗುತ್ತೆ. ನೋಡಿ, ಇಲ್ಲಿ ಕಪ್ಪು ಕಾಣ್ತಿರೋ ಮಾವಿನ ಮಿಡಿ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಅಂದರೆ ಅದಕ್ಕೆ ಲಾಂಗ್ ಲೈಫ್ ಇರೋದಿಲ್ಲ. ಹಾಗಾಗಿ ಅದನ್ನು ತೆಗೆದುಬಿಡಬೇಕು. ಈ ಥರ ಉಪ್ಪಿಂದು ನೀರನ್ನು ತೆಗೆದುಬಿಟ್ಟು ಜರಡಿ ಹಿಡಿದಾದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಅದನ್ನು ಈ ಥರ ಹರಡಿ ಇಟ್ಕೊಳ್ಬೇಕು. ಈಗ ಅದರಲ್ಲಿ ಉಳಿದಿರೋ ಉಪ್ಪು ನೀರನ್ನು ನಾವು ಚೆಲ್ಲೋ ಹಾಗಿಲ್ಲ. ಅದೇ ಉಪ್ಪು ನೀರನ್ನು ಇಟ್ಕೊಂಡು ನಾವು ಮುಂದಿನ ಪ್ರೋಸೆಸ್ಸನ್ನು ಮಾಡೋದು. ಅದಕ್ಕೆ ಮೇಲಿಂದ ಒಂದಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ kg ಆಗೋಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕುದಿಯೋದಕ್ಕೆ ಇಡಬೇಕು. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದರಲ್ಲಿರೋ ಕೊಳೆ ಎಲ್ಲ ಈ ಥರ ಮೇಲೆ ಬರುತ್ತೆ. ಸುಮಾರು ಒಂದು ಅರ್ಧ ಗಂಟೆ ಕುದಿಬೇಕದು. ನೋಡಿ, ಈ ಥರ ಬಂದಿದೆ. ಈಗ ಮೇಲ್ಗಡೆ ಇರೋ ಈ ಗಲೀಜು ಅಂದರೆ ಏನು ಅಂದರೆ ಕೊಳೆ ಎಲ್ಲ ಫಾರ್ಮ್ ಆಗಿದ್ದಿಲ್ಲ, ಇದನ್ನು ತೆಕ್ಕೊಂಡು ಬಿಡಬೇಕು. ಅಡಿಗಡೆ ನಮಗೆ ಕ್ಲೀನಾಗಿರುವ ಉಪ್ಪಿನ ನೀರು ಸಿಗುತ್ತೆ. ಇದನ್ನು ನಾವು ಉಪ್ಪಿನಕಾಯಿ ಮಾಡೋದಕ್ಕೆ ಬಳಸ್ಕೊಳ್ಬೇಕು. ಈಗ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಸುಮಾರು 3 ರಿಂದ 4 ಟೀ ಚಮಚ ಆಗೋಷ್ಟು ಜೀರಿಗೆ, 1 ರಿಂದ 2 ಟೀ ಚಮಚ ಆಗುವಷ್ಟು ಮೆಂತೆ, ಹಾಗೆ ಸಾಸಿವೆ 3 ಟೀ ಚಮಚ, ಮತ್ತು ಇಲ್ಲಿ ನಾನು ಮೆಣಸಿನ ಕಾಳನ್ನು ಬಳಸಿದ್ದೀನಿ. ಸುಮಾರು ಒಂದು 30 ಇದೆ. ಇದು ಆಪ್ಷನಲ್. ಇವಿಷ್ಟನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಳ್ಬೇಕು. ನಂತರ ಇದು ಉಪ್ಪಿನ ನೀರು ನಾವು ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ಈ ಮಸಾಲೆ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಮಸಾಲೆ ಪುಡಿಯನ್ನು ನೀಟಾಗಿ ಪೌಡರ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ನಂತರ ಖಾರದ ಅಪೇಕ್ಷೆ ಮೇರೆಗೆ ನೀವು ಖಾರ ಪುಡಿಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸುಮಾರು 1/4 kg ಆಗೋಷ್ಟು ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆದಷ್ಟು ಬಣ್ಣ ಜಾಸ್ತಿ ಬರುವಂಥ ಖಾರ ಪುಡಿ ಹಾಕ್ಕೊಂಡ್ರೆ ಬಣ್ಣ ಚೆನ್ನಾಗಿರುತ್ತೆ ಉಪ್ಪಿನಕಾಯಿದು. ಕೆಲವೊಂದು ಮೆಣಸಿನ ಪುಡಿಯಲ್ಲಿ ಬಣ್ಣನೇ ಇರೋದಿಲ್ಲ. ಹಾಗಾಗಿ ಈಗ ಇದನ್ನು ನೀಟಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಅನಿಸಿದ್ರೆ ಒಂದು ಒಣಗಿರುವ ಸ್ಪೂನನ್ನು ತೊಗೊಂಡು ಕೂಡ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಆದರೆ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ ಅಲ್ವಾ? ನಾವು ಉಪ್ಪಿನ ಹಣಿ ಮಾಡಿಟ್ಕೊಂಡಿದ್ವಲ್ಲ, ಈ ಥರ ಇರುತ್ತೆ, ನೀರಾಗಿ ಕ್ಲೀನಾಗಿರುತ್ತೆ ಉಪ್ಪಿನ ಹಣಿ. ಅದನ್ನು ಮೇಲಿಂದ ಈ ಥರ ಹಾಕ್ಕೊಳ್ತಾ ಒಂದು ರಸವನ್ನು ತಯಾರು ಮಾಡ್ಕೊಳ್ಬೇಕು. ಇದೇ ಮೇನ್ ಉಪ್ಪಿನಕಾಯಿಯ ರಸ ಇದು.
ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಮಾವಿನ ಮಿಡಿಯ ಆದಷ್ಟು ಮಾಯಿಶ್ಚರ್ ಏನಿದೆ ಅದನ್ನು ತೆಕ್ಕೊಳ್ಬೇಕು. ಈ ಥರ ಮತ್ತೆ ನೀಟಾಗಿ ಒರೆಸ್ಬೇಕು. ಅದು ಈಗಾಗಲೇ ಒಣಗಿದೆ, ಆದರೂ ಇನ್ನೊಮ್ಮೆ ನೀಟಾಗಿ ಒರೆಸ್ಬಿಟ್ಟು ಇಟ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ. ಈಗ ಇಲ್ಲಿ ರಸ ಕೂಡ ತಯಾರಾಗಿದೆ. ನೋಡಿ ರಸ ಇಷ್ಟು ನೀರಾಗಿದ್ದರೆ ಸಾಕು. ಕೆಲವು ಕಡೆ ಇದನ್ನು ತುಂಬ ಗಟ್ಟಿ ಮಾಡ್ಕೊಳ್ತಾರೆ. ನಮಗೆ ಈ ಥರ ನೀರಾಗಿರೋದು ಇಷ್ಟ ಆಗುತ್ತೆ. ಈಗ ಒಂದು ಭರಣಿ ಅಥವಾ ಒಂದು ಗ್ಲಾಸ್ ಜಾರಿಗೆ ಎಲ್ಲ ಅಪ್ಪೆ ಮಿಡಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಮಿಡಿಗಳನ್ನು ಹಾಕ್ಕೊಂಡಿದ ನಂತರ ಮೇಲ್ಗಡೆಯಿಂದ ನಾವು ತಯಾರು ಮಾಡಿಟ್ಕೊಂಡಿದ್ವಲ್ಲ ರಸವನ್ನು, ಆ ರಸವನ್ನು ಈ ಥರ ಹಾಕಿಬಿಟ್ಟು ಮುಚ್ಚಳ ಗಟ್ಟಿಯಾಗಿ ಮುಚ್ಚಿ, ಕೆಲವರು ಬಟ್ಟೆ ಕೂಡ ಹಾಕಿ ನಂತರ ಮುಚ್ಚಳ ಮುಚ್ಬೋದು, ಅಥವಾ ನೀವು ಏರ್ಟೈಟ್ ಡಬ್ಬಿ ತೊಗೊಂಡ್ಬಿಟ್ರೆ ಅದೇ ಸಾಕಾಗುತ್ತೆ. ಇದನ್ನು ಸುಮಾರು ಒಂದು 20-25 ದಿನ ಅಥವಾ ಅದು ಎಷ್ಟು ಕೊಳೆಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ. ಈಗ ಸುಮಾರು 1 ವಾರ ಆಯಿತು ಇದನ್ನಿಟ್ಟು. ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಬಾಯಲ್ಲಿ ನೀರು ಬರೋ ಥರ ಅನ್ನಿಸ್ತಾ ಇದೆ ಅಲ್ವಾ. ಇದನ್ನು ಮತ್ತೆ ಈ ಥರ ಒಂದು ಒಣಗಿರೋ ಸ್ಪೂನನ್ನೇ ಬಳಸಬೇಕು, ಇಲ್ಲದಿದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಒಣಗಿರೋ ಸ್ಪೂನಲ್ಲಿ ತೆಕ್ಕೊಂಡ್ರೆ ಆಯಿತು. ನಿಮಗೆ ಬೇಕಿದ್ರೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ದಿನ ಬಳಕೆಗೆ ಹೊರಗೆ ಇಟ್ಕೊಂಡು ಅದಕ್ಕೊಂದು ಇಂಗಿನ ಒಗ್ಗರಣೆ ಕೊಟ್ಟು ಕೂಡ ನೀವು ಬಳಸ್ಬೋದು. ಇಲ್ಲದಿದ್ದರೆ ಹಾಗೆ ಕೂಡ ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.